ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜ ನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಜಿಯೋಗ್ರಫಿ ವಿಷಯ ಅನ್ನುವಂಥದ್ದು ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಲ್ಲೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಈ ಪೇಪರ್ ಫಸ್ಟಲ್ಲಿ ಮಿನಿಮಮ್ ಅಂದರೂ ಒಂದು 10 ಕ್ವಶನ್ಸ್ ಇದ್ದೇ ಇರ್ತವೆ. ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆ ಕೊಡ್ತೀವಂತ ಅವ್ರು ಆಲ್ರೆಡಿ ಸಿಲೆಬಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಎರಡೂ ಪೇಪರಲ್ಲೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಈ ಜಿಯೋಗ್ರಫಿ. ಆ ಜಿಯೋಗ್ರಫಿ ವಿಷಯದ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಾವು ಈ ಮ್ಯಾಥ್ಸ್ ರಿಲೇಟೆಡ್ ಆಗಿರುವಂತಹ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಹಿಸ್ಟ್ರಿ ಮತ್ತು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತಹ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಯಾರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಏನು ವೀಡಿಯೋಸನ್ನು ಬಿಡ್ತೀವಲ್ಲ ಆ ವೀಡಿಯೋಸನ್ನು ಎಲ್ಲ ವಾಚ್ ಮಾಡಿ. ಯಾಕೆ ಗೊತ್ತಾ, ಈಗ ನೀವು ಸಬ್ಜೆಕ್ಟನ್ನು ಓದ್ತಾ ಹೋಗ್ತಾ ಇದ್ದೀರ ಅಂದಾಗ ಅದಕ್ಕೆ ನಿಮಗೆ ಪೂರಕವಾಗಿ ಈ ಪ್ರಶ್ನೆಗಳು ತುಂಬ ಹೆಲ್ಪ್ಫುಲ್ ಆಗ್ತವೆ. ನಾವು ಎಷ್ಟೇ ಕಾನ್ಸೆಪ್ಟನ್ನು ಓದಿದರೂ ಕೂಡ ನಮಗೆ ಆನ್ಸರ್ ಪ್ರಶ್ನೆಗೆ ಉತ್ತರ ಮಾಡಿದರೆ ಮಾತ್ರ ಆ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿದೆ ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿಯ ವತಿಯಿಂದ ನಿಮಗೆ ಈ ಒಂದು MCQ ಕ್ವಶನ್ಸ್ ಅಥವಾ ಬಹು ಆಯ್ಕೆ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸು ನಿಮಗೆ ನೋಡಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಪ್ಯಾಕೇಜಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳು ಸಿಗ್ತವೆ ನಿಮಗೆ. ಆ ಕಂಪ್ಲೀಟ್ ಪ್ಯಾಕೇಜಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಕೂಡ ಇರ್ತವೆ. ಅದರ ಜೊತೆಗೆ ನಿರ್ದಿಷ್ಟ ಪತ್ರಿಕೆ ಅಂತ ಇದೆಯಲ್ಲ, ಮ್ಯಾಥ್ಸ್, ಫಿಸಿಕ್ಸ್, ಜಿಯೋಗ್ರಫಿಯನ್ನು ಒಳಗೊಂಡಿರುವಂತಹ ಅದು ಪ್ರತ್ಯೇಕವಾಗಿರುವಂತಹ ಒಂದು ಪೇಪರು ಕೂಡ ನಿಮಗೆ ಸಿಗತ್ತೆ. ನೀವು ಯಾವುದನ್ನಾರು ಚಾಯ್ಸ್ ಮಾಡ್ಕೋಬೋದು. ಈ ಆನ್ಲೈನ್ ಕ್ಲಾಸು ನಾವು ರೆಕಾರ್ಡ್ ಮಾಡಿ ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ಎಲ್ಲ ವೀಡಿಯೋಸ್ಗಳು ನಿಮಗೆ ಎಲ್ಲ ಕಾನ್ಸೆಪ್ಟ್ ವೈಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಬೀಟ್ ಫಾರೆಸ್ಟ್ ಆನ್ಲೈನ್ ಕೋರ್ಸು ಕೂಡ ಇದೆ. ಹಾಗೆ PDO, FDA, SDA ಎಲ್ಲ ಕೋರ್ಸುಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸನ್ನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಲಾಂಚ್ ಮಾಡಿದ್ದೀವಿ. ಪ್ಲೇಸ್ಟೋರಿಗೆ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಅದರ ಜೊತೆಗೆ ಶಿವಮೊಗ್ಗದಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವು ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಫ್ಲೈನ್ ಬ್ಯಾಚಸ್ಸಿಗೆ ಅಡ್ಮಿಷನ್ ಓಪನ್ ಆಗಿದೆ. ಯಾರಿಗೆ ಆಫ್ಲೈನ್ ಕ್ಲಾಸಸ್ಸನ್ನು ಕೇಳಬೇಕಂತ ಅನಿಸುತ್ತೋ ನೀವು ಬಂದು ಇಲ್ಲಿ ಅಡ್ಮಿಷನನ್ನು ತಗೋಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮಗೆ 9071673831 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಆರ್ ಆಫ್ಲೈನ್ ಅಥವಾ ಆನ್ಲೈನ್ ಬಗ್ಗೆ. ಓಕೆ ಸ್ನೇಹಿತರೆ, ಹಾಗಾದರೆ ಈ ಲ್ಯಾಂಡ್ ಸರ್ವೇರ್ ರಿಲೇಟೆಡ್ ಆಗಿರುವಂತಹ ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ಬೋದಾದಂತಹ ಪ್ರಶ್ನೆಗಳು ಹೇಗಿದ್ದಾವೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಇದೆ. ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂಥೇಳಿ ನೋಡಿ. ಇಲ್ಲಿ 4 ಆಪ್ಷನಲ್ಲಿ ಫಸ್ಟ್ ಒನ್ ಯಾವುದಿದೆಯಪ್ಪ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಇದೆ. ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ 1890ರಲ್ಲಿ ಸ್ಥಾಪನೆ ಆಗತ್ತೆ. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಇರುವಂಥದ್ದು. 1890ನಲ್ಲಿ ಎಸ್ಟಾಬ್ಲಿಷ್ ಆದಂತಹ ಒಂದು ಸಂಘ ಯಾವುದಪ್ಪ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ. ಹಾಗಾದರೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಇದು ಧಾರವಾಡದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಲಾಗತ್ತೆ. ಹಾಗಾದರೆ ಇದರ ಫೌಂಡರ್ ಯಾರು ಅಂತ ಕೇಳಿದರೆ, ಅಂದರೆ ಸಂಸ್ಥಾಪಕರು ಯಾರು ಅಂತ ಕೇಳಿದರೆ RH ದೇಶಪಾಂಡೆ ಅವರು ಫೌಂಡರ್ ಆಗಿರ್ತಾರೆ. ಯಾವುದು? ಕರ್ನಾಟಕ ವಿದ್ಯಾವರ್ಧಕ ಸಂಘ. ಸೊ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಯಾಕೆ ನಾವು ಸ್ಥಾಪನೆ ಮಾಡಿದ್ವಿ ಅಂತ ನೋಡಿದಾಗ, ಈ ಕನ್ನಡ ಭಾಷೆ, ಸಂಸ್ಕೃತಿ, ಕನ್ನಡ ಆಚಾರ ವಿಚಾರಗಳನ್ನು ಉಳಿಸ್ಬೇಕು, ಬೆಳೆಸಬೇಕು ಎನ್ನುವಂಥ ಉದ್ದೇಶದಿಂದ ಸ್ಥಾಪನೆಯಾದಂಥ ಒಂದು ಸಂಸ್ಥೆಯೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ. ಅದಾದ ನಂತರದಲ್ಲಿ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತೇಳಿ ಒಂದು ಬ್ಯಾಂಕನ್ನು ಕೂಡ ನಮ್ಮ ಮೈಸೂರು ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಆ ಬ್ಯಾಂಕ್ ಸ್ಥಾಪನೆ ಆದಂತಹ ವರ್ಷ ಯಾವುದಪ್ಪ ಅಂದರೆ 1913ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಸರಿಯಾಗಿರುವಂತಹ ಆಪ್ಷನ್ ಆಗಿರುತ್ತೆ.
ಹಾಗಾದರೆ 1913ರಲ್ಲಿ ಸ್ಥಾಪನೆಯಾದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, SBM ಅಂತ ಕರಿತೀವಿ ಇದನ್ನು, SBM. ಈ SBM ಅನ್ನು ಈಗ SBM ಅಂತ ಇಲ್ಲ, SBIನೊಂದಿಗೆ ಮರ್ಜ್ ಮಾಡಲಾಯಿತು. ಯಾವ ವರ್ಷ ಅಂತ ಕೇಳಿದರೆ 2017ರಲ್ಲಿ ಇದನ್ನು ಮರ್ಜ್ ಮಾಡಿದ್ದಾರೆ. ಈಗ ಪ್ರೆಸೆಂಟು SBM ಇಲ್ಲ, SBIನೊಂದಿಗೆ ವಿಲೀನಗೊಳಿಸಲಾಗಿದೆ. ಹಾಗಾದರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸಂಸ್ಥಾಪಕರು ಯಾರಪ್ಪ ಅಂತ ಕೇಳಿದರೆ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಕಾರದೊಂದಿಗೆ ಸರ್ ಎಂ ವಿ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೆಂಗಳೂರಿನಲ್ಲಿ ಕಂಡುಬರುವಂಥದ್ದು. ಇದು ನಮಗೆ ಯಾವ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ. ಅದಾದ ನಂತರ ನೋಡಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಅಂಥೇಳಿ, ಈಗ ಏನು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾವಲ್ಲ, ಇದರ ಅಂಡರಲ್ಲೇ ನಡೆಯುವಂಥದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಫಸ್ಟ್ ಹೆಸರನ್ನು ಕೊಡ್ತಾರೆ. ಹಾಗಾದರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1915ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಕೂಡ ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ಹಾಗಾದರೆ ಈ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಯಾರು ಸ್ಥಾಪನೆ ಮಾಡಿದ್ರಂದರೆ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿ ಅವರಿಬ್ಬರು ಸೇರಿಕೊಂಡು ಸ್ಥಾಪನೆ ಮಾಡಿರುವಂತಹ ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತೇಳಿ. ಅಂದರೆ ಒಡೆಯರು ಯಾರಾಗಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ದಿವಾನರು ಯಾರಾಗಿದ್ರು? ಸರ್ ಎಂ ವಿ ಅವರು. ಸೊ ಅವರ ಇಬ್ಬರು ಸಹಕಾರದೊಂದಿಗೆ ಸಂಸ್ಥಾಪನೆ ಆದಂತಹ ಅಥವಾ ಸ್ಥಾಪನೆ ಆದಂತಹ ಒಂದು ಸಂಘ ಯಾವುದಪ್ಪ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ. ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಎಲ್ಲಿ ಸ್ಥಾಪನೆ ಮಾಡಲಾಗತ್ತಪ್ಪ ಅಂದರೆ ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇದೆ, ಬೆಂಗಳೂರು. ಹಾಗಾದರೆ ಈ ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಸಾಹಿತ್ಯ ಪರಿಷತ್ ಇದೆಯಲ್ಲ, ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮರುನಾಮಕರಣ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ರೀನೇಮ್ ಮಾಡ್ತಾರೆ ಅದನ್ನು. ಹಾಗಾದರೆ ಯಾವ ವರ್ಷ ಅಂತ ಕೇಳಿದರೆ 1935ರಲ್ಲಿ ಈ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ರೀನೇಮ್ ಮಾಡಲಾಗತ್ತೆ. ನೋಡಿ, ಕೊಟ್ಟಿರುವಂತಹ 3 ಆಪ್ಷನ್ ಸರಿಯಾಗಿದೆ. 4ನೇದು ಯಾವ್ದು ನೋಡೋಣ. ಕರ್ನಾಟಕ ಸಭಾ ಅಂತ ಮತ್ತೊಂದು ಸಭಾವನ್ನು ಸ್ಥಾಪನೆ ಮಾಡಲಾಗ್ತದೆ ಮೈಸೂರು ರಾಜ್ಯದಲ್ಲಿ. ಆ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ ಕೇಳಿದರೆ 1919 ಅಂತ ಇದೆ. ಇದು ತಪ್ಪಾಗಿರುವಂತಹ ಉತ್ತರವಾಗಿರುತ್ತೆ. ಹಾಗಾದರೆ ಕರ್ನಾಟಕ ಸಭಾವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದರೆ 1916ರಲ್ಲಿ ಸ್ಥಾಪನೆ ಆಗತ್ತೆ, 1916ನಲ್ಲಿ. ಹಾಗಾದರೆ ಈ ಕರ್ನಾಟಕ ಸಭಾದ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ ಇದು ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಅಥವಾ ಆ ಒಂದು ಭೂಭಾಗವನ್ನು ಏಕೀಕರಣ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಕನ್ನಡ ಸಭಾ ಅಂತಾನೆ. ಈ ಕನ್ನಡ ಸಭಾ 1916ರಲ್ಲಿ ಸ್ಥಾಪನೆ ಆಗತ್ತೆ. ಇದರ ಫೌಂಡರ್ ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು, ಕಡಪ ರಾಘವೇಂದ್ರ ರಾಯರು ಇದರ ಸಂಸ್ಥಾಪಕರಾಗಿರ್ತಾರೆ. ಹಾಗಾದರೆ ಈ ಕರ್ನಾಟಕ ಸಭಾವನ್ನು ಕರ್ನಾಟಕ ಏಕೀಕರಣ ಸಭಾ ಅಂತೇಳಿ ಯಾವಾಗ ನಾಮಕರಣ ಮಾಡ್ತಾರಪ್ಪ ಅಂತ ಕೇಳಿದಾಗ ನೋಡಿ 1924ರಲ್ಲಿ 1924ರಲ್ಲಿ ಇದನ್ನು ಕರ್ನಾಟಕ ಸಭಾವನ್ನು ಕರ್ನಾಟಕ ಏಕೀಕರಣ ಸಭಾ ಅಂತ ಬೇರೆ ಹೆಸರನ್ನು ಇಡ್ತಾರೆ. ಸೊ ನೋಡಿ, ಈ ರೀತಿಯಾಗಿ ಈ ಒಂದು ಸಂಸ್ಥೆಗಳು ಯಾವ್ಯಾವಾಗ ಸ್ಥಾಪನೆ ಆಯಿತು ಅನ್ನೋದರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ 1ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಕ್ಲಿಯರಾ? 2ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನೇನಿದೆ ಅಂತ ನೋಡಿ. ಸ್ಟೇಟ್ಮೆಂಟ್ ಎ, ಫಜಲ್ ಆಲಿ ಅವರು ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂಥೇಳಿ ಹಲವಾರು ರಾಜ್ಯಗಳು ಬೇಡಿಕೆಯನ್ನು ಇಡ್ತವೆ. ಆಗ ಕೇಂದ್ರ ಸರ್ಕಾರ ಕೆಲವೊಂದು ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಆ ಕಮಿಟಿಯಲ್ಲಿ ಫಸ್ಟ್ ಕಮಿಟಿ ಯಾವುದಪ್ಪ ಅಂದರೆ SK ಧಾರ್ ಸಮಿತಿ ಅಂತ ಕಂಡುಬರುತ್ತೆ. 2ನೇದು JVP ಕಮಿಟಿ, ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಸಮಿತಿ ಅಂತ ಆಗುತ್ತೆ. 3ನೇದು ವಾಂಚು ಕಮಿಟಿ ಅಂತ ಆಗುತ್ತೆ. 4ನೇ ಕಮಿಟಿನೇ ಯಾವುದಪ್ಪ ಅಂದರೆ ಫಜಲ್ ಆಲಿ ಕಮಿಟಿ ಅಂತ. ಅದನ್ನು ರಾಜ್ಯ ಪುನರ್ವಿಂಗಡನಾ ಆಯೋಗ ಅಂತಲೂ ಕೂಡ ಕರಿತೀವಿ. ಇದನ್ನು SRC ಕಮಿಟಿ ಅಂತಲೂ ಕೂಡ ಕರೀತಾರೆ. SRC ಅಂದರೆ ಸ್ಟೇಟ್ ರಿಆರ್ಗನೈಜೇಷನ್ ಕಮಿಷನ್ ಅಂತ. ಹಾಗಾದರೆ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರೇ ಯಾರಂತ ಕೇಳಿದರೆ ಅದು ಫಜಲ್ ಆಲಿ ಅವರು. ಚೇರ್ಮನ್ ಯಾರಪ್ಪ ಅಂದರೆ ಫಜಲ್ ಆಲಿ ಅವರು.
ಹಾಗಾಗಿ ಹೇಳಿಕೆ 1 ಏನಾಗಿದೆಯಪ್ಪ ಅಂದರೆ ಅಧ್ಯಕ್ಷರು ಸರಿ ಇದೆ. ನೆಕ್ಸ್ಟ್ ಮೆಂಬರ್ಸ್ ಅಂತ ಕೇಳಿದ್ದೇನೆ. ಹಾಗೂ KM ಪಣಿಕರ್ ಮತ್ತು HN ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು. ನೋಡಿ, ಫಜಲ್ ಅಲಿ ಕಮಿಟಿ ಆರ್ SRC ಕಮಿಟಿಯ ಮೆಂಬರ್ಸ್ ಯಾರಪ್ಪ ಅಂದರೆ KM ಪಣಿಕರ್ ಮತ್ತು HN ಕುಂಜ್ರು ಅವರು ಮೆಂಬರ್ಸ್ ಆಗಿದ್ರು. ಇದು ಸರಿಯಾಗಿರುವಂಥದ್ದು. ಹಾಗಾದರೆ ಸ್ಟೇಟ್ಮೆಂಟ್ 1 ಈಸ್ ರೈಟ್. ಎರಡನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಹೇಳಿಕೆ B ನೋಡಿ, ರಾಜ್ಯ ಪುನರ್ವಿಂಗಡಣಾ ಕಾಯಿದೆ 1956ರಲ್ಲಿ ಜಾರಿಗೆ ಬಂದಿತು. ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956 ಅಂತಾನೆ ಕರಿತೀವಿ. ಹಾಗಾಗಿ ಯಾವಾಗ ಜಾರಿಗೆ ಬಂತಂದರೆ 1956ರಲ್ಲಿ ಜಾರಿಗೆ ಬರುತ್ತೆ ಈ ಒಂದು ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಥವಾ ಕಾಯಿದೆ. ಹಾಗಾದರೆ ಕೊಟ್ಟಿರುವಂತಹ ಹೇಳಿಕೆ A ಮತ್ತು B ಎರಡೂ ಕೂಡ ಸರಿ ಇರೋದ್ರಿಂದ ಇಲ್ಲಿ ನೋಡಿ, ಹೇಳಿಕೆ A ಸರಿ, B ತಪ್ಪು ಅಂತ ಇದೆ, ಇದು ರಾಂಗ್. ಹೇಳಿಕೆ A ತಪ್ಪು, B ಸರಿ, ಇದು ರಾಂಗ್. ಹೇಳಿಕೆ A ಮತ್ತು B ಎರಡೂ ಸರಿ ಇದೆಯಲ್ಲ, ಇದು ರೈಟ್ ಇರುವಂಥದ್ದು. ಹಾಗಾದರೆ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ C ಅನ್ನೋದು ರೈಟ್ ಆನ್ಸರ್. ಕ್ಲಿಯರಾ? ಇದು ಫಜಲ್ ಅಲಿ ಕಮಿಟಿಯ ವರದಿಯನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ SRC ಅಥವಾ ಫಜಲ್ ಅಲಿ ಕಮಿಟಿಯ ವರದಿ ಆಧಾರದ ಮೇಲೆ ರಚನೆಯಾದಂತಹ ರಾಜ್ಯ ಯಾವುದಪ್ಪ ಅಂದರೆ ಮೈಸೂರು ರಾಜ್ಯ ರಚನೆ ಆಗತ್ತೆ. ಈ ಏಕೀಕೃತ ಮೈಸೂರು ರಾಜ್ಯ ರಚನೆಯಾಗೋದಕ್ಕೆ ಸಹಕಾರ ನೀಡಿದಂತಹ ಅಥವಾ ಯಾವ ಸಮಿತಿಯ ವರದಿ ಆಧಾರದ ಮೇಲೆ ಅಂತ ಕೇಳಿದಾಗ ಫಜಲ್ ಅಲಿ ಕಮಿಟಿಯ ವರದಿ ಆಧಾರದ ಮೇಲೆ ರಚನೆಯಾಗಿರೋದು 1956 ನವೆಂಬರ್ 1ಗೆ. ಆಗಿದ್ದಂತಹ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ SL ನಿಜಲಿಂಗಪ್ಪ ಅವರು CM ಆಗಿದ್ದರು. ಹಾಗಾದರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? 1947ನಲ್ಲಿ ಫಸ್ಟ್ CM ಇನ್ ಮೈಸೂರು ಅಂತ ಕೇಳಿದರೆ KC ರೆಡ್ಡಿ ಅವರು. ಅದೇ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣವಾದಾಗ ಇದ್ದಂತಹ ಮುಖ್ಯಮಂತ್ರಿ ಯಾರಪ್ಪ ಅಂದರೆ D ದೇವರಾಜ್ ಅರಸ್ ಅವರು 1973 ನವೆಂಬರ್ 1ಗೆ. ಸೊ ಈ ರೀತಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೂಡ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ, ನೋಡ್ಕೋಬೇಕಾಗತ್ತೆ. ನೋಡಿ, ಎರಡನೇ ಪ್ರಶ್ನೆಗೆ C ಅನ್ನೋದು ಸರಿ ಉತ್ತರ. ಮೂರನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಎಕ್ಸ್ಕ್ಲೇವ್ಗಳಾಗಿದ್ದಾವೆ? ಇಲ್ಲಿ ಎಕ್ಸ್ಕ್ಲೇವ್ ಎನ್ನುವಂತಹ ಪದವನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್, ಎಕ್ಸ್ಕ್ಲೇವ್ ಅಂದರೆ ಏನು? ರಾಜ್ಯದ ಭೂಭಾಗವಾಗಿರುತ್ತೆ. ಅಂದರೆ ಯಾವುದಾದ್ರು ಒಂದು ಸ್ಟೇಟ್ನ ಒಂದು ಪಾರ್ಟ್ ಆಗಿರುತ್ತೆ ಅಥವಾ ಕಂಟ್ರಿದು ಭಾಗವಾಗಿರ್ಬೋದು. ಆ ಭೂಭಾಗ ಬೇರೆ ಒಂದು ರಾಜ್ಯ ಅಥವಾ ರಾಷ್ಟ್ರದಿಂದ ಸಂಪೂರ್ಣವಾಗಿ ಗಡಿಯನ್ನು ಹೊಂದಿದ್ರೆ, ಕಂಪ್ಲೀಟ್ ಬಾರ್ಡ್ರನ್ನು ಶೇರ್ ಮಾಡ್ಕೊಂಡಿರತ್ತೆ, ಅಂತಹ ಒಂದು ಪ್ರದೇಶವನ್ನು ಏನಂತ ಕರಿತೀವಿ? ಎಕ್ಸ್ಕ್ಲೇವ್ ಅಂತ ಕರಿತೀವಿ. ಕ್ಲಿಯರಾ? ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಎಕ್ಸ್ಕ್ಲೇವ್ ಅಂತ ಇದ್ದಾಗ ಆಪ್ಷನ್ ನೋಡಿ, ದಾಮ್ನೆ, ಮುಖೇಡ, ಪಾವಗಡ, ಕಾರವಾರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ದಾಮ್ನೆ ಮತ್ತು ಮುಖೇಡ ಇದಾವಲ್ಲ, ಇವು ಕರ್ನಾಟಕದ ಎಕ್ಸ್ಕ್ಲೇವ್ ಆಗಿರ್ತವೆ. A ಮತ್ತು B ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇ ಪ್ರಶ್ನೆಗೆ. ನೀವು ಅದನ್ನು ಮ್ಯಾಪಲ್ಲೂ ಕೂಡ ನೋಡ್ಬೋದು ಯಾವುದು ಎಕ್ಸ್ಕ್ಲೇವ್ ಆಗಿರುತ್ತೆ. ನೋಡಿ, ಈ ಭಾಗವನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಭಾಗ ನೋಡಿ, ಕರ್ನಾಟಕದ ಭೂಭಾಗ, ಇದು ಕರ್ನಾಟಕದ ಭೂಭಾಗವಾಗಿರುತ್ತೆ. ಆದರೆ ಸಂಪೂರ್ಣವಾಗಿ ಮಹಾರಾಷ್ಟ್ರ ರಾಜ್ಯದಿಂದ ಗಡಿಯನ್ನು ಸುತ್ತರ್ಕೊಂಡಿದೆ. ಕಂಪ್ಲೀಟ್ ಬಾರ್ಡ್ರ್ ಸರೌಂಡಿಂಗ್ ಇರುವಂಥದ್ದು ಯಾವ ಸ್ಟೇಟಿಂದ? ಮಹಾರಾಷ್ಟ್ರದಿಂದ ಸುತ್ತೋರ್ದಿದೆ. ಇಂತಹ ಭೂಪ್ರದೇಶವನ್ನು ಕರೆಯೋದೇನೋ ಎಕ್ಸ್ಕ್ಲೇವ್ ಅಂತಲೇ ಕರಿತೀವಿ. ನೆಕ್ಸ್ಟ್ ಈ ಭಾಗಕ್ಕೆ ಬನ್ನಿ. ಇದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ಈ ಭಾಗಕ್ಕೆ ನೋಡಿ, ಇದು ಮುಖೇಡ ಅಂತ ಪ್ಲೇಸ್. ಇದು ಮುಖೇಡ. ಈ ಬೀದರ್ ಜಿಲ್ಲೆಯಲ್ಲಿರುವಂತಹ ಮುಖೇಡ ಇದೆಯಲ್ಲ, ಇದು ಕೂಡ ಸಂಪೂರ್ಣವಾಗಿ ಮಹಾರಾಷ್ಟ್ರ ರಾಜ್ಯದಿಂದ ಗಡಿಯನ್ನು ಸುತ್ತರ್ದಿರುವಂಥದ್ದು. ಇಂತಹ ಪ್ರದೇಶಗಳು ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ಅಂತಹ ಪ್ರದೇಶಗಳನ್ನು ಏನಂತ ಕರಿತೀವಿ ನಾವು? ಎಕ್ಸ್ಕ್ಲೇವ್ ಅಂತ ಕರಿತೀವಿ. ಬಟ್ ಅಡ್ಮಿನಿಸ್ಟ್ರೇಷನ್ ಯಾವುದರಿಂದ ಆಗಿರುತ್ತೆ? ಆ ಸ್ಟೇಟಿಂದಾನೆ, ಅಂದರೆ ಕರ್ನಾಟಕದ ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಆದರೆ ಗಡಿ ಮಾತ್ರ ಸಂಪೂರ್ಣವಾಗಿ ಬೇರೆ ರಾಜ್ಯದಿಂದ ಗಡಿಯನ್ನು ಸುತ್ತೋರ್ದಿರುತ್ತೆ. ಅದನ್ನೇ ನಾವು ಕರೆಯುವಂಥದ್ದು ಎಕ್ಸ್ಕ್ಲೇವ್ ಅಂತ. ಕರ್ನಾಟಕದಲ್ಲಿ 2 ಎಕ್ಸ್ಕ್ಲೇವ್ಗಳಿದ್ದಾವೆ. ಆ 2 ಎಕ್ಸ್ಕ್ಲೇವ್ಗಳು ಯಾವುದಪ್ಪ ಅಂದರೆ ದಾಮ್ನೆ ಅಂತ. ಈ ದಾಮ್ನೆ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎರಡನೇದು ಮುಖೇಡ ಅಂತ ಇದೆಯಲ್ಲ, ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರೋದು. ಆದರೆ ಎರಡೂ ಕೂಡ ಯಾವ ರಾಜ್ಯದಿಂದ ಗಡಿಯನ್ನು ಸುತ್ತರ್ಕೊಂಡಿದೆ? ಮಹಾರಾಷ್ಟ್ರದಿಂದ ಗಡಿಯನ್ನು ಸುತ್ತರ್ಕೊಂಡಿರುವಂಥದ್ದು. ನೆಕ್ಸ್ಟ್ ಮತ್ತೊಂದಿದೆ ನೋಡಿ, ಇಲ್ಲಿ ಪಾವಗಡ ಅಂತ ಇದೆ. ಈ ಪಾವಗಡವನ್ನು ಪೆನಿ ಎನ್ಕ್ಲೇವ್ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಹಾಗಾದರೆ ಪೆನಿ ಎನ್ಕ್ಲೇವ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಪೆನಿ ಎನ್ಕ್ಲೇವ್ ಅಂದರೆ
ಸೊ ರಾಜ್ಯದ ಭೂಭಾಗವಾಗಿರುತ್ತೆ, ಆದರೆ ರಾಜ್ಯದೊಂದಿಗೆ ಸ್ವಲ್ಪ ಭಾಗ ಮಾತ್ರ ಗಡಿಯನ್ನು ಹಂಚ್ಕೊಂಡಿರುತ್ತೆ. ಎಕ್ಸಾಂಪಲ್ ಇದು ಪಾವಗಡ ನೋಡಿ, ಪಾವಗಡ ಇದು ಪಾವಗಡ ಒನ್ ಆಫ್ ದ ಪಾರ್ಟ್ ಆಫ್ ತುಮಕೂರು ಡಿಸ್ಟಿಕ್, ತುಮಕೂರು ಜಿಲ್ಲೆಯ ಒಂದು ಭಾಗ. ಆದರೆ ಇದು ತುಮಕೂರಿಗೆ ಗಡಿ ಹಂಚ್ಕೊಂಡಿಲ್ಲ, ಚಿತ್ರದುರ್ಗದೊಂದಿಗೆ ಗಡಿ ಹಂಚ್ಕೊಂಡಿರೋದು ಪಾವಗಡ. ನೋಡಿ, ಸಂಪೂರ್ಣವಾಗಿ ಆಂಧ್ರ ಪ್ರದೇಶನೇ ಬಾರ್ಡ್ರನ್ನು ಹಂಚ್ಕೊಂಡಿರುತ್ತೆ, ಸ್ವಲ್ಪ ಭಾಗ ಮಾತ್ರ ಕರ್ನಾಟಕದೊಂದಿಗೆ ಗಡಿ ಹಂಚ್ಕೊಂಡಿದೆ. ಇಂತಹ ಭೂಪ್ರದೇಶವನ್ನು ಏನಂತ ಕರಿತೀವಿ? ಪೆನ್ನಿ ಎನ್ಕ್ಲೇವ್ ಅಂತ. ಹಾಗಾದರೆ ಪೆನ್ನಿ ಎನ್ಕ್ಲೇವ್ ಅನ್ನೋಂಥದ್ದು ಕರ್ನಾಟಕದಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳೋದು ಯಾವುದನ್ನು? ಪಾವಗಡವನ್ನು ತಗೊಳ್ತೀವಿ. ನೋಡಿ, ಎಕ್ಸ್ಕ್ಲೇವ್ ಮತ್ತು ಎನ್ಕ್ಲೇವ್ ಎರಡೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಸೊ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುತ್ತೆ. 4ನೇ ಪ್ರಶ್ನೆ ಹೋಗೋಣ. ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ. ಡಿಸೆಂಡಿಂಗ್ ಆರ್ಡ್ರಲ್ಲಿ ತಗೋಬೇಕು, ಅಂದರೆ ಹೈಯೆಸ್ಟಿಂದ ಲೋಯೆಸ್ಟನ್ನು ತೊಗೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಕರ್ನಾಟಕದಲ್ಲಿರುವಂತಹ ಪ್ರಮುಖ ಪೀಕುಗಳಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ. ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ಕರ್ನಾಟಕ ಅಂತ ಕೇಳಿದರೆ ಅದು ಮುಳ್ಳಯ್ಯನಗಿರಿ ಆಗಿರುತ್ತೆ. ಸರಿ, 2ನೇ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತ ಕೇಳಿದರೆ ಅದು ಬಾಬಾ ಬುಡನಗಿರಿ ಆಗಿರುತ್ತೆ. 3ನೇದು ಕುದುರೆಮುಖ, ಬಟ್ ಇಲ್ಲಿ ಕುದುರೆಮುಖ ಆಪ್ಷನಲ್ಲಿ ಇಲ್ಲ. ಬ್ರಹ್ಮಗಿರಿ ಅಂತ ಇದೆ, ಕೊಡಚಾದ್ರಿ, ಪುಷ್ಪಗಿರಿ ಅಂತ ಇದೆ. ಇಲ್ಲಿ ಫಸ್ಟು ಇವು ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮುಳ್ಳಯ್ಯನಗಿರಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆ. ಹಾಗೆ ಬಾಬಾ ಬುಡನಗಿರಿ ಕೂಡ ಎಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಬ್ರಹ್ಮಗಿರಿ ಮಾತ್ರ ಯಾವ ಜಿಲ್ಲೆಯಲ್ಲಿರುವಂಥದ್ದು? ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗೆ ಪುಷ್ಪಗಿರಿನೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಕೊಡಗು. ಆದರೆ ಕೊಡಚಾದ್ರಿ ಮಾತ್ರ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶಿವಮೊಗ್ಗ ಜಿಲ್ಲೆ ಅತಿ ಎತ್ತರವಾದಂತಹ ಶಿಖರ ಯಾವುದು? ಕೊಡಚಾದ್ರಿ, ಹೈಯೆಸ್ಟ್ ಪೀಕ್ ಇನ್ ಶಿವಮೊಗ್ಗ ಡಿಸ್ಟಿಕ್. ಸರಿ, ಈ ಕೊಟ್ಟಿರುವಂತಹ 5 ಕೂಡ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ಲಿಯರ್ ಆಯಿತು. ಇದರ ಹೈಟ್ ವೈಸಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಯಾವ್ಯಾವುದು ಅಂತ ನೋಡೋದಾದರೆ ಇದರ ಹೈಟನ್ನು ಇಲ್ಲೇ ಡಿಸ್ಪ್ಲೇ ಮಾಡಿಬಿಡ್ತೀನಿ, ನೋಡಿಬಿಡಿ. ಈಗ ಮುಳ್ಳಯ್ಯನಗಿರಿ 1913 ಮೀಟರಷ್ಟು ಎತ್ತರ ಇದೆ. ಹಾಗಾಗಿ ಫಸ್ಟ್ ಒನ್ನಲ್ಲಿ ತಗೋಬಿಡ್ತೀವಿ, ಇಳಿಕೆ ಕ್ರಮದಲ್ಲಿ ತಗೊಳ್ಳೋದು. ಸೆಕೆಂಡ್, ಬಾಬಾ ಬುಡನ್ಗಿರಿ 1895 ಮೀಟರಷ್ಟು ಎತ್ತರವನ್ನು ಹೊಂದಿದೆ, ಇದು ಸೆಕೆಂಡ್. ಅಂದರೆ 1, 2 ಈಗ ಕಂಪಲ್ಸರಿಯಾಗಿ ತಗೊಳ್ಳೋಣ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ನೆಕ್ಸ್ಟ್ ಇಲ್ಲೂ ಕೂಡ 1 ಇದೆ, ಇಲ್ಲಿ 2 ಇದೆ, ಇಲ್ಲೂ 1 ಇದೆ, ಇಲ್ಲಿ 2 ಇದೆ. ಆದರೆ ಇದು ತಪ್ಪಿದೆ, ಡಿ ಅನ್ನೋದು ಡಿಲೀಟ್ ಆಯಿತು. ಈ 3ನೇದು ಹೈಟ್ ಇರೋದು ಯಾವುದು ಅಂತ ನೋಡಿದಾಗ ನೋಡಿ, ಬ್ರಹ್ಮಗಿರಿ 1608 ಮೀಟರ್ ಇದೆ. ಹಾಗೆ ಕೊಡಚಾದ್ರಿ 1343 ಮೀಟರ್ ಇದೆ. ಪುಷ್ಪಗಿರಿ 1712 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಹಾಗಾಗಿ ಥರ್ಡ್ ಆಪ್ಷನಲ್ಲಿ ಯಾವುದನ್ನು ತಗೋಬೇಕು? ನಾವು ಪುಷ್ಪಗಿರಿಯನ್ನು ತಗೋಬೇಕು, 1712 ಮೀಟರ್. ಅಂದರೆ 5ನೇದಾಗಿ ಬರಬೇಕಾಗತ್ತೆ. ಇಲ್ಲಿ 5 ಎಲ್ಲಿದೆ ಅಂತ ನೋಡಿ, ಇಲ್ಲಿ 5 ಇದೆ, ಇಲ್ಲಿ ತಪ್ಪಿದೆ, ಇದು ಕೂಡ ತಪ್ಪಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವ್ದು ಗೊತ್ತಾಯ್ತು ನಮಗೆ? ಸಿ ಅನ್ನೋದು ಇಲ್ಲೇ ರೈಟ್ ಆನ್ಸರ್ ಸಿಗತ್ತೆ ನಮಗೆ. ಆದರೂ ನೋಡೋದಾದರೆ 6ನೇದು ಯಾವುದಪ್ಪ ಅಂದರೆ 3ನೇ ಆಪ್ಷನಲ್ಲಿ ಬ್ರಹ್ಮಗಿರಿ ಇದೆಯಲ್ಲ, ಇದು 4ನೇದಾಗಿರುತ್ತೆ. ನೋಡಿ, 3ನೇ ಆಪ್ಷನಲ್ಲಿ ಕಂಡುಬರುತ್ತಿದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಕೊಡಚಾದ್ರಿ 4th ಪೊಸಿಷನಲ್ಲಿದೆ, ಇಲ್ಲಿ 4th ಇದೆ. ಹಾಗಾಗಿ ಇವುಗಳ ಹೈಟನ್ನು ನಾವು ಆ ಬೇಸಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ನೋಡಿ, ಈ ರೀತಿ ಸ್ವಲ್ಪ ಡೀಪ್ ಅಂತ ಅನ್ಸತ್ತಿದು. ಯಾಕಂದರೆ ನಾವು ಎಲ್ಲ ಪರ್ವತ ಶಿಖರಗಳ ಎತ್ತರವನ್ನು ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ ಒಂದು 20 ಪರ್ವತ ಶಿಖರಗಳು ಕಂಡುಬರ್ತವೆ. ಇಲ್ಲ, ಮಿನಿಮಮ್ ಒಂದು 15 ಅಂತಲೇ ಅಂದ್ಕೊಳ್ಳಿ. ಅಷ್ಟು ಹೈಟನ್ನು ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಸೊ ಈ ರೀತಿ ಪ್ರಶ್ನೆ ಬಂದಾಗ ಆನ್ಸರ್ ಮಾಡಲೇಬೇಕಾಗತ್ತೆ. ಓಕೆ, 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಸಿ ಇಸ್ ರೈಟ್ ಆನ್ಸರ್. 5ನೇ ಪ್ರಶ್ನೆ ಹೋಗೋಣ. ಈ ಕೆಳಗಡೆ ನೀಡಲಾದ ಜೋಡಿಯನ್ನು ಪರಿಗಣಿಸಿ ಅಂತ ಇದೆ. ಒಂದು ಕಡೆ ಬೆಟ್ಟ ಇದೆ, ಇನ್ನೊಂದು ಸ್ಥಾಪಿತವಾಗಿರುವಂಥ ಜಿಲ್ಲೆ. ಒಂದು ಕಡೆ ಡಿಸ್ಟಿಕ್ ಇದೆ, ಇನ್ನೊಂದು ಕಡೆ ಮೌಂಟೇನ್ ಇದೆ. ರೈಟ್? ಸರಿ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಇದು ಸರಿಯಾಗಿರುವಂತಹ ಉತ್ತರ. ಕೊಡಚಾದ್ರಿ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಇದೆ, ಇದು ರೈಟ್ ಆನ್ಸರ್. ನಂದಿ ಬೆಟ್ಟ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರ ಅಂತ ಇದೆ, ಇದು ತಪ್ಪಾಗಿರುವಂಥದ್ದು. ಹಾಗಾದರೆ ನಂದಿ ಬೆಟ್ಟ ಎಲ್ಲಿದೆಯಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರೋದು, ಇದು ರಾಂಗ್ ಇದೆ. ಕ್ಲಿಯರಾ? ಇದು ರಾಂಗ್ ಇದೆ. ಮಲೆ ಮಹದೇಶ್ವರ ಬೆಟ್ಟ ಮೈಸೂರು ಅಂತ ಇದೆ, ಇದು ಕೂಡ ರಾಂಗ್ ಇರೋದು. ಮಲೆ ಮಹದೇಶ್ವರ ಬೆಟ್ಟ ಇರೋದು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ. ಹಾಗಾಗಿ ಇಲ್ಲಿ
3 ಮತ್ತು 4 2 ತಪ್ಪಿದ್ದಾವೆ, 1 2 ಮಾತ್ರ ಸರಿ ಇದಾವೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು. 5ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾಗಿರುವಂಥದ್ದು. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಅವಧಿಯನ್ನ ಕರ್ನಾಟಕದಲ್ಲಿ 2ನೇ ಬೇಸಿಗೆ ಎಂದು ಕರೆಯುತ್ತಾರೆ? ಸೆಕೆಂಡ್ ಸಮ್ಮರ್ ಅಂತ ಹೇಳಿ ಕರೆಯುವಂಥದ್ದು. ಸೆಕೆಂಡ್ ಸಮ್ಮರ್ ಅಂತ, ಸಮ್ಮರ್ ಅಂತೂ ಕಾಮನ್ ಆಗಿರುತ್ತೆ, ಆದರೆ ಸೆಕೆಂಡ್ ಸಮ್ಮರ್ ಅಂತ ಯಾವ ಸೀಸನ್ ಅನ್ನ ಕರಿತೀವಿ ಅಂತ ಕೇಳಿದ್ರೆ, ಬೇಸಿಗೆಗಾಲ ಅಂದರೆ ಅದು ಸಮ್ಮರ್ ಸೀಸನ್ ಬಿಡಿ, ಮಳೆಗಾಲ ಅಂದರೆ ಮಳೆ ಬೀಳ್ತಾ ಇರುತ್ತೆ, ರೈನಿ ಸೀಸನ್ ಆಗಿರುತ್ತೆ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಚಳಿಗಾಲ, ಚಳಿ ಅಂದರೆ ಕೋಲ್ಡ್, ಅದು ಸಮ್ಮರ್ ಆಗಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅನ್ನ ಏನಂತ ಕರಿತೀವಪ್ಪ ಅಂದರೆ ಸೆಕೆಂಡ್ ಸಮ್ಮರ್ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಯಾಕೆ ಇದನ್ನು ಸೆಕೆಂಡ್ ಸಮ್ಮರ್ ಅಂತ ಕರಿತೀವಿ ಅಂದರೆ, ಈ ಮಾರುತಗಳು ಬೀಸುವಂಥ ಅವಧಿ ಯಾವುದಪ್ಪ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಬೀಸ್ತಾ ಇರ್ತವೆ. ಸೊ ಈ ಟೈಮಲ್ಲಿ ಇವು ಡ್ರೈ ವಿಂಡ್ಸ್ ಆಗಿರ್ತಾವೆ, ಒಣ ಗಾಳಿ ಬೀಸ್ತಾ ಇರ್ತವೆ. ಆ ಡ್ರೈ ವಿಂಡ್ಸ್ ಜೊತೆಗೆ ಟೆಂಪ್ರೇಚರು ಕೂಡ ಜಾಸ್ತಿ ಇರುತ್ತೆ. ಈ ಕಡೆ ಮಾಯಿಶ್ಚರ್ ಇರಲ್ಲ, ತೇವಾಂಶ ಇರಲ್ಲ, ಭೂಮಿಯಲ್ಲಿ ತೇವಾಂಶ ಕಳ್ಕೊಬಿಡುತ್ತೆ, ಮರ ಗಿಡಗಳು ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಗಳು ಉದುರೋದಕ್ಕೆ ಸ್ಟಾರ್ಟ್ ಆಗ್ತವೆ ಆ ಅವಧಿಯಲ್ಲಿ. ಹಾಗಾಗಿ ಇದನ್ನು ಏನಂತ ಕರಿತೀವಿ? ಸೆಕೆಂಡ್ ಸಮ್ಮರ್ ಅಂತಾನೆ ಕರಿತೀವಿ. ತುಂಬ ಹಾಟ್ ಆಗಿರುವಂತಹ ಒಂದು ಸೀಸನ್ ಆಗಿರುತ್ತೆ. ಯಾವ ಅವಧಿಯನ್ನು ನೋಡಿ? 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯನ್ನು 2ನೇ ಬೇಸಿಗೆ ಅಂತ ಕರ್ನಾಟಕದಲ್ಲಿ ಕರೆಯುವಂಥದ್ದು. ಸೊ ಈ ಅವಧಿಯಲ್ಲಿ ಸೈಕ್ಲೋನ್ ಎಫೆಕ್ಟಿಂದ ರೈನ್ಫಾಲು ಕೂಡ ಆಗುತ್ತೆ. ಕರ್ನಾಟಕದಲ್ಲಿ ಚಂಡಮಾರುತದಿಂದ ಮಳೆ ಆಗುತ್ತೆ. ಯಾಕಂದರೆ ಚಂಡಮಾರುತ ಬೇ ಆಫ್ ಬೆಂಗಾಲಲ್ಲಿ ಅರಿಜನ್ ಆಗೋದು, ಅಲ್ಲಿ ಅರಿಜನ್ ಆಗುವಂಥ ಎಫೆಕ್ಟು ತಮಿಳ್ನಾಡಿಗೆ ಬರುತ್ತೆ. ಆ ತಮಿಳ್ನಾಡಿನ ಎಫೆಕ್ಟು ಕರ್ನಾಟಕದ ಮೇಲೂ ಬೀಳುತ್ತೆ. ಕರ್ನಾಟಕದಲ್ಲಿ ಈ ಆಗ್ನೇಯ ಜಿಲ್ಲೆಗಳು ಅಂತ ಇದಾವಲ್ಲ, ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಈ ಭಾಗದಲ್ಲಿ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಳೆಯನ್ನೇ ನಾವು ಏನಂತ ಕರಿತೀವಿ? ಬರಗಾಲದ ವರಪ್ರಸಾದ ಅಂತಲೂ ಕೂಡ ಕರ್ನಾಟಕದಲ್ಲಿ ಕರೆಯುವಂಥದ್ದು. 6ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟು 7ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಕಬ್ಬಿಣ, ಅಲ್ಯೂಮಿನಿಯಂ, ಸಿಲಿಕೇಟ್ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿರುತ್ತದೆ? ನೋಡಿ, ಯಾವ್ಯಾವುದು? ಫೆರಸ್ ಅಂತ ಇದೆ, ಅಲ್ಯೂಮಿನಿಯಂ ಇದೆ, ಸಿಲಿಕೇಟ್ ಇದೆ, ಮತ್ತು ಲೈಮ್ ಸ್ಟೋನ್ ಇದೆ. ಸುಣ್ಣದ ಅಂಶ ಹೆಚ್ಚಾಗಿರುತ್ತೆ ಅಂತ ಕೇಳಿದರೆ ಆ ಮಣ್ಣಿನ ವಿಧ ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಲ್ಯಾಟರೇಟ್ ಸಾಯಿಲಲ್ಲಿ ಈ ಒಂದು ಕಂಟೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾದರೆ ಈ ಲ್ಯಾಟರೇಟ್ ಸಾಯಿಲಿನಲ್ಲಿ ಯಾವ್ಯಾವುದಿದೆ? ಈಗ ಕಬ್ಬಿಣದ ಅಂಶ ಕಂಡುಬರುತ್ತೆ, ಪ್ಲಸ್ ಅಲ್ಯೂಮಿನಿಯಂ ಇದೆ, ಅದರ ಜೊತೆಗೆ ಸಿಲಿಕೇಟ್ ಇದೆ, ಪ್ಲಸ್ ಸುಣ್ಣ ಇದೆ. ಈಗ ಮಳೆ ನೀರು ಬಿತ್ತಂತ ಅಂದ್ಕೊಳ್ಳಿ. ಮಳೆ ನೀರು ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಅಲ್ಯೂಮಿನಿಯಂ, ಸಿಲಿಕೇಟ್, ಸುಣ್ಣ ಮತ್ತು ಕಬ್ಬಿಣ ಅಂಶ, ಇವುಗಳಲ್ಲಿ ಸಿಲಿಕೇಟ್ ಮತ್ತು ಸುಣ್ಣ ಏನಾಗತ್ತಪ್ಪ ಅಂದರೆ ಕರಗತ್ತದ, ನೀರಿನಲ್ಲಿ ಕರಗತ್ತೆ. ಕರಗಿ ಭೂಮಿಯ ಆಳಕ್ಕೆ ಹೋಗ್ಬೋದು ಅದು, ಅಥವಾ ಎರೋಸನ್ ಆಗಿ ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅದು. ಓಕೆ, ಆದರೆ ಈ ಫೆರಸ್ ಪ್ಲಸ್ ಅಲ್ಯೂಮಿನಿಯಂ ಅಲ್ಲೇ ಸರ್ಫೇಸಲ್ಲೇ ಉಳ್ಕೊಳ್ಳುತ್ತೆ, ಅಲ್ಲೇ ಮೇಲ್ಗಡೆ ಉಳ್ಕೊಳ್ಳುತ್ತೆ. ಹಾಗಾಗಿ ಇವೆರಡೂ ಕೂಡ ತುಂಬ ಹಾರ್ಡ್ ಆಗಿರೋದ್ರಿಂದ ಇದನ್ನು ಏನು ತಯಾರು ಮಾಡ್ತಾರಪ್ಪ ಅಂದರೆ ಇಟ್ಟಿಗೆಯನ್ನು ತಯಾರು ಮಾಡ್ತಾರೆ. ಅದನ್ನು ಏನಂತ ಕರಿತೀವಿ ನಾವು? ಜಂಬಿಟ್ಟಿಗೆ ಅಂತಲೇ ಕರೆಯುವಂಥದ್ದು. ಈಗ ಸಾಯಿಲ್ ಫರ್ಟಿಲಿಟಿಯಲ್ಲಿ ನೋಡ್ತಾ ಹೋದಾಗ ಕಡಿಮೆ ಫಲವತ್ತತೆಯನ್ನು ಹೊಂದಿರುವಂಥ ಮಣ್ಣು ಯಾವುದಂತ ಕೇಳಿದ್ರು, ಅದು ಜಂಬಿಟ್ಟಿಗೆ ಮಣ್ಣನ್ನು ಆನ್ಸರ್ ಮಾಡಬೇಕು. 7ನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್. 8ನೇ ಪ್ರಶ್ನೆ ಹೋಗೋಣ. ಕರ್ನಾಟಕ ಕರಾವಳಿ ಅಥವಾ ಮ್ಯಾಂಗ್ರೋವ್ ಕಾಡಿನ ಪ್ರಮುಖ ಮರಗಳು. ಯಾವ ರೀತಿ ಮರಗಳನ್ನು ಈ ಒಂದು ಸ್ಪೀಸಸನ್ನು ನಾವು ನೋಡ್ತಾ ಹೋಗ್ತೀವಿ? ಎಲ್ಲಿ? ಕೋಸ್ಟಲ್ ಆರ್ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಇಲ್ಲಿ ಆಪ್ಷನಲ್ಲಿ ನೋಡ್ರಿ, ಬ್ರುಗೇಯರ್ ಅಂತ ಇದೆ, ಕಾಂಡೇಲಿಯಾ, ರೈಸೋಫೋರೆ ಅಂತ ಇದೆ, ಬೀಟೆ, ತೇಗ, ನಂದಿ ಮತ್ತಿ, ಶ್ರೀಗಂಧ, ಬಿದಿರು, ಹುಣಸೆ ಮರ, ಬಿಸಫ್ ಗ್ಯಾಂಬಲ್ ಅಂಡ್ ನೀಲಗಿರಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಬ್ರುಗೇಯರ್, ಕಾಂಡೇಲಿಯಾ ಮತ್ತು ರೈಸೋಫೋರೆ ಅಂತ ಇದಾವಲ್ಲ, ಇವು ಕೋಸ್ಟಲಲ್ಲಿ ಆರ್ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟ್ ಟ್ರೀಸ್ಗಳಾಗಿರ್ತವೆ, ಮರಗಳಾಗಿರ್ತವೆ. ಅದೇ ರೀತಿಯಲ್ಲಿ ನಾವು ಈ ಬೀಟೆ, ತೇಗ, ನಂದಿ, ಮತ್ತಿ ಅಂತ ಇದಾವಲ್ಲ, ಇದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟಲ್ಲಿ ಕಂಡುಬರೋದು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಕಂಡುಬರುವಂತಹ ಪ್ರಮುಖ ಮರ ಬೀಟೆ, ತೇಗ, ನಂದಿ, ಮತ್ತಿ ಅಂತ. ಶ್ರೀಗಂಧ, ಬಿದಿರು, ಹುಣಸೆ ಮರಗಳು ಈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಇದೆಯಲ್ಲ, ಅಂದರೆ ಎಲೆ ಉದುರುವ ಸಸ್ಯವರ್ಗ, ಅಲ್ಲಿ ಕಂಡು ಬರ್ತಾವೆ. ಬಿಸಫ್, ಗ್ಯಾಂಬೆಲ್ ಮತ್ತು ನೀಲಿಗಿರಿಕ ಅನ್ನುವಂಥದ್ದು ಕಂಡುಬರೋದು ಎಲ್ಲಪ್ಪ ಅಂದರೆ ನೋಡಿ, ಇವು
ಶೋಲಾ ಫಾರೆಸ್ಟ್ ಅಂತ ಇದೆ ಕರ್ನಾಟಕದಲ್ಲಿ. ಶೋಲಾ ಅಂದರೆ 1400 ಮೀಟರ್ಗಿಂತ ಎತ್ತರವಾದ ಪರ್ವತದ ಇಳಿಜಾರುಗಳಲ್ಲಿ ಕಂಡುಬರುವಂತಹ ಒಂದು ಅರಣ್ಯವನ್ನು ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ಕುದುರೆಮುಖ, ಬ್ರಹ್ಮಗಿರಿ, ಪುಷ್ಪಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಈ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರ್ತಾವೆ. ಹಾಗಾಗಿ ಬಿಸೆಫ್ ಮತ್ತು ಗ್ಯಾಂಬಲ್ ನೀಲಗಿರಿ ಅನ್ನುವಂಥದ್ದು ಶೋಲಾ ಫಾರೆಸ್ಟಲ್ಲಿ ಕಂಡುಬರುತ್ತೆ. 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟು 9ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಸೊ ಇದರಲ್ಲಿ ರೈಟ್ ಇರೋದು ಯಾವುದು ಅಂತ ಗೊತ್ತಿರಬೇಕು. ನೋಡಿ, ರಾಮನಗರದಲ್ಲಿ ರಾಮದೇವರ ಬೆಟ್ಟ, ರಣಹದ್ದು ಧಾಮ ಇದೆ ಅನ್ನೋದು ಸರಿನಾ ತಪ್ಪು ಅಂತ ಗೊತ್ತಿರಬೇಕು. ರಾಮನಗರದಲ್ಲಿ ರಾಮದೇವರ ಬೆಟ್ಟ ಉಲ್ಚೇರ್ ಸೆಂಚುರಿ ಅಂತ ಕರಿತೀವಿ. ಇದು ಇದೆ ಅನ್ನೋದಾದರೆ ಇದು ಸರಿ, ರಾಮನಗರದಲ್ಲೇ ಕಂಡುಬರೋದು. ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಮಾಗಡಿಕೆರೆ ಪಕ್ಷಿಧಾಮ ಅಂತ ಇದೆಯಾ? ತುಮಕೂರು ಜಿಲ್ಲೆಯಲ್ಲಿ ಮಾಗಡಿಕೆರೆ ಪಕ್ಷಿಧಾಮ ಇಲ್ಲ, ಇದು ಗದಗ ಜಿಲ್ಲೆಯಲ್ಲಿ ಕಂಡುಬರೋದು. ಯಾವುದು? ಮಾಗಡಿಕೆರೆ ಪಕ್ಷಿಧಾಮ ಗದಗ ಜಿಲ್ಲೆ. ಹಾಗಾಗಿ ಇದು ತಪ್ಪಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅರಬಿತಿಟ್ಟು ಪಕ್ಷಿಧಾಮ ಅಂತ ಇದೆ. ಕೋಲಾರ ಜಿಲ್ಲೆಯಲ್ಲಿ ಅರಬಿತಿಟ್ಟು ಪಕ್ಷಿಧಾಮ ಇಲ್ಲ. ಕೋಲಾರದಲ್ಲಿರೋದು ಯಾವುದಪ್ಪ ಅಂದರೆ ಕಾಮಸಮುದ್ರ ವನ್ಯಜೀವಿ ಧಾಮ ಕಂಡುಬರುತ್ತೆ, ಅದು ರಾಂಗ್ ಇದೆ. ಮೈಸೂರು ಜಿಲ್ಲೆಯಲ್ಲಿ ಕಾಮಸಮುದ್ರ ಇದೆ ಅಂದರೆ ಅಲ್ಲಿಲ್ಲ. ಅರಬಿತಿಟ್ಟು ಅನ್ನುವಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಬರ್ಡ್ ಸೆಂಚುರಿ ಆಗಿರುತ್ತೆ. ಹಾಗಾದರೆ ಇರೋದ್ರಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾವುದಾಗಿದೆ ಅಂದರೆ ರಾಮನಗರ, ರಾಮದೇವರ ಬೆಟ್ಟ, ರಣಹದ್ದು ಧಾಮ ಅಂತ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿಗಳು ಕರ್ನಾಟಕದಲ್ಲಿದೆ ಅಥವಾ ವನ್ಯಜೀವಿ ಧಾಮ ಕರ್ನಾಟಕದಲ್ಲಿದೆ ಅಂತ. ಇಲ್ಲಿ ಒಂದೊಂದು ಆಪ್ಷನಲ್ಲಿ 4 ಇಂಪಾರ್ಟೆಂಟ್ ಆಗಿರುವಂತಹ ವೈಲ್ಡ್ ಲೈಫ್ ಸೆಂಚುರಿಗಳನ್ನು ಕೊಟ್ಟಿದ್ದಾನೆ. ಹಾಗಾದರೆ ಇದರಲ್ಲಿ ಯಾವುದು ಕರ್ನಾಟಕದಲ್ಲಿದೆ? ನೋಡಿ, ಭದ್ರಾ ಕರ್ನಾಟಕದಲ್ಲಿದೆ, ಸರಿ. ದಾಂಡೇಲಿ ಕರ್ನಾಟಕದಲ್ಲಿದೆ, ಇದು ಸರಿ. ಭದ್ರಾ ಚಿಕ್ಕಮಗಳೂರು ಜಿಲ್ಲೆ, ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ. ಪುಷ್ಪಗಿರಿ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿದೆ. ನೋಡಿ, ಸೆಟ್ಟೆಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಇದು ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಕ್ಲಿಯರ್ ಆಗ್ತಾ ಇದೆ ನಮಗೆ? ಎ ಅನ್ನೋದು ರೈಟ್ ಆನ್ಸರ್ ಇದೆ ಅನ್ನೋದು ಇಲ್ಲಿ ಗೊತ್ತಾಯಿತು. ಕ್ಲಿಯರಾ? ಹಾಗಾದರೆ 3 ಆಪ್ಷನನ್ನು ನೋಡೋಣ. ಭದ್ರಾ ಅನ್ನುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ, ಕಾವೇರಿ ಅನ್ನುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಕೃಷ್ಣ ಅಂತ ಇದೆಯಲ್ಲ, ಈ ಕೃಷ್ಣ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಯಾವ ಸ್ಟೇಟಲ್ಲಿದೆ? ಆಂಧ್ರ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ. ಹಾಗಾಗಿ ಇದು ರಾಂಗ್ ಆಯಿತಾ? ಇದೊಂದು ರಾಂಗ್ ಇದೆ. ನೆಕ್ಸ್ಟ್ ನೋಡಿ, ಕಾವೇರಿ, ಗುಡವಿ, ಕೃಷ್ಣ. ಇಲ್ಲಿ ಕೃಷ್ಣ ಸಿಕ್ತಂದರೆ ಇದು ಕೂಡ ರಾಂಗು. ಕಾವೇರಿ ಗೊತ್ತಾಯಿತು, ಗುಡವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಭದ್ರಾ ಇದೆ, ಚಾಂದೋಲಿ ಅಂತ ಇದೆಯಲ್ಲ, ಈ ಚಾಂದೋಲಿ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ರಾಜ್ಯ ಯಾವುದು? ಮಹಾರಾಷ್ಟ್ರ. ಗುಡವಿ ಶಿವಮೊಗ್ಗ, ಪುಷ್ಪಗಿರಿ ಕೊಡಗು ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಬಿನೂ ತಪ್ಪಿದೆ, ಸಿನೂ ತಪ್ಪಿದೆ, ಡಿನೂ ತಪ್ಪಿದೆ. ಅಂದರೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಸರಿಯಾಗಿರುತ್ತೆ. ಓಕೆ, ನೋಡಿ, ಇಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ನಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ನಿಮ್ಮ ಓದಿನ ಜೊತೆಗೆ ಈ ಪ್ರಶ್ನೆಗಳು ನಿಮಗೆಲ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಲ್ಯಾಂಡ್ ಸರ್ವೆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಜಿಯೋಗ್ರಫಿ ಪ್ರಶ್ನೆಗಳ ಒಂದು ವಿಶ್ಲೇಷಣಾ ಸರಣಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.